ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವ್ರ ಜೊತೆ ನಾನಿದ್ದೇನೆ. ಸರ್, ಮೊದಲನೇದಾಗಿ ಈ ಪೆಹಲ್ಗಾವ್ ಇನ್ಸಿಡೆಂಟ್ ನ ನೀವು ಯಾವ ತರ ನೋಡ್ತೀರಾ? ಒಂಥರ ಈ ದೇಶದ ಸಾರ್ವಭೌಮತೆಯ ಮೇಲೆ ಧಕ್ಕೆ ತರುವಂತ ಪ್ರಯತ್ನ. ಎರಡನೇದು, ಮುಸಲ್ಮಾನರು ಏನು ಈ ನಾಡಿನಲ್ಲಿ ನಾವು ಸೆಕೆಂಡರಿ ಸಿಟಿಸನ್ಸ್ ಅಂತ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಜಾಗತಿಕ ವೇದಿಕೆಯನ್ನು ಕೊಡುವಂತ ಪ್ರಯತ್ನ. ಮೂರನೇದು, ಪಾಕಿಸ್ತಾನ ತನ್ನ ಅಸ್ತಿತ್ವವನ್ನ ಪ್ರದರ್ಶನ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ ಅಂತ ನನಗನ್ಸುತ್ತೆ. ಈಗ ಸರ್ಕಾರದ ಒಂದು ವ್ಯಾಖ್ಯಾನ ಏನಂದ್ರೆ, ಈಗ ನಿನ್ನೆ ಇರ್ಬೋದು, ಕಳೆದ ಒಂದಿಷ್ಟು ದಿನಗಳಿಂದ ಸಿಎಂ ರಿಂದ ಸೇರಿ ಎಲ್ಲರೂ ಹೇಳ್ತಿರೋದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋದ್ರಿಂದನೇ ಇದಾಗಿರೋದು. ಯಾವಾಗಲಾದರೂ ಈ ತರದ ಘಟನೆ ನಡೆದಾಗ ಅದನ್ನು ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳೋದು ಅಥವಾ ಸರ್ಕಾರದ ಹೊಣೆ ಅಂತ. ಅಫ್ಕೋರ್ಸ್ ಇದು ಕರೆಕ್ಟ್ ಆಗಿದೆ. ಅಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು, ಯಾವ ಪೆಹಲ್ಗಾಮ್ ಜಾಗ ಇತ್ತೋ ಅಲ್ಲಿ ಸೈನಿಕರೇ ಇರಲಿಲ್ಲ. ಆನಂತರ ಸಹಜವಾಗಿ ಒಂದು ರೈಲ್ವೆ ಆಕ್ಸಿಡೆಂಟ್ ನಡೆದಾಗಲೇ ಅದರಲ್ಲಿ ಯಾವ ಪಾತ್ರವೂ ಸರ್ಕಾರದ ಇಲ್ಲದೆ ಹೋದಾಗ್ಲೂ ಕೂಡ ಅದಕ್ಕೆ ಸರ್ಕಾರ ಹೊಣೆಗಾರಿಕೆ ಅಂತ ಕರಿಬೇಕಾದಾಗ ಇದಕ್ಕೂ ಕೂಡ ಹೊಣೆಗಾರಿಕೆ ಸರ್ಕಾರಕ್ಕೆ ಕೊಡೋದು. ಇದೇನೇನು ಸರ್ಕಾರ ಸಿಎಂ ಹೇಳೋದೇನು, ಅದನ್ನ ನಾವು ಹೇಳ್ತೀವಿ. ಇದಕ್ಕೆ ಹೊಣೆಗಾರಿಕೆ ಯಾರದ್ದು? ಇದರ ಹೊಣೆಗಾರಿಕೆ ಸ್ವತಃ ನರೇಂದ್ರ ಮೋದಿ ಅವರದ್ದು. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಆಗ್ರಹಿಸ್ತಾ ಇದ್ದೀವಿ, ಇದಕ್ಕೆ ಸರಿಯಾದ ಪ್ರತೀಕಾರ ನಿಮ್ಮ ಹತ್ರ ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನೀವು ರಿಸೈನ್ ಮಾಡಬೇಕು ಅಂತ ಹೇಳ್ತಿದೀವಿ ನಾವು. ನಿನ್ನೆ ಇನ್ನೊಂದು ಮಾತನ್ನ ಶಿವರಾಜ್ ತಂಗಡಿ ಅವರು ಹೇಳ್ತಿದ್ರು. ಈಗ ಹುಬ್ಳಿಯಲ್ಲಿ ಒಂದು ಯುವತಿ ಅಥವಾ ಬಾಲಕಿ ಮೇಲೆ ಮುಸಲ್ಮಾನ ಯುವಕ ಅತ್ಯಾಚಾರ ನಡೆಸಿದ. ಆ ಸಂದರ್ಭದಲ್ಲಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಆಗಿತ್ತು. ಈಗ ಯಾರ ಟರ್ನ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ. ತಂಗಡಿಗವರು ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅವತ್ತು ಗೃಹ ಸಚಿವರು ರಾಜೀನಾಮೆ ಕೇಳಿದ್ವಿ ಅಂತಂದ್ರೆ, ಯಾರು ಈ ಕೃತ್ಯವನ್ನ ಮಾಡಿದ್ರು ಅವರನ್ನು ಸಮರ್ಥಿಸಿಕೊಳ್ಳಿಕ್ಕೆ ಇಡೀ ರಾಜ್ಯದ ಸರ್ಕಾರ ನಿಂತು ಬಿಟ್ಟಿತ್ತಲ್ಲ, ಅವನ ಹಿಂದೆ ನಿಂತು ಬಿಟ್ಟಿತ್ತು, ಅವನನ್ನು ಸಮರ್ಥಿಸಿಕೊಳ್ತಾ ಇತ್ತು. ಒಬ್ಬನ ಕಾರಣಕ್ಕೋಸ್ಕರ ನೀವು ಬೇರೆಯವರಿಗೆ ಏನೋ ಮಾತಾಡಬೇಡಿ ಅಂತ ಹೇಳ್ತಿತ್ತು, ಅವನು ಉಳಿಸೋದಕ್ಕೆ ಬೇಕಾಗಿರುವ ಪ್ರಯತ್ನ ಮಾಡ್ತಿತ್ತು. ಒಂದು ಹಂತದಲ್ಲಿ ಈ ತರದ ಯಾರು ಕೃತ್ಯಗಳನ್ನು ನಡೆಸ್ತಾರೋ ಅವ್ರ ಹಿಂದೆ ಸರ್ಕಾರವೇ ನಿಂತಿದ್ದು ಗೊತ್ತಾಗ್ತಿತ್ತು. ಆದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಏನ್ ಮಾಡ್ತು ನೋಡಿ, ಯಾವಾಗ ಈ ತರದೊಂದು ಘಟನೆ ನಡೀತೋ ನೇರವಾಗಿ ಅಲ್ಲಿಗೆ ವಿದೇಶದಲ್ಲಿದ್ದಂತ ನರೇಂದ್ರ ಮೋದಿ ಅವರು ಇಲ್ಲಿನ ಗೃಹ ಸಚಿವರಿಗೆ ಕಾಲ್ ಮಾಡಿ ತಕ್ಷಣ ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಗೃಹ ಸಚಿವರು ತಕ್ಷಣಕ್ಕೆ ಅಲ್ಲಿಗೆ ಬಂದರು. ಸ್ವತಃ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದವರು ಪ್ರವಾಸವನ್ನು ಮೊಟಕು ಮಾಡಿ ಬಂದರು. ಅಮೆರಿಕಕ್ಕೆ ಹೋಗಿದ್ದಂತ ಈ ದೇಶದ ವಿದೇಶಾಂಗ ಸಚಿವೆ ಅಮೆರಿಕದ ಪ್ರವಾಸವನ್ನು ಮೊಟಕು ಮಾಡಿ ಭಾರತಕ್ಕೆ ಬಂದರು. ಅಂದ್ರೆ ಈ ಇನ್ಸಿಡೆನ್ಸ್ಗೆ ಅವರು ಕೊಟ್ಟಂತ ಮಹತ್ವ ಎಂತದ್ದು ಅಂತ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ನಿನ್ನೆ ಭಾಷಣ ಮಾಡ್ತಾ ಹೇಳಿದ್ರು, ಯಾರು ಇದನ್ನು ಮಾಡಿದ್ರು ಅವ್ರಿಗೆ ಸರಿಯಾದ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಹೇಳಿದ್ದಷ್ಟೇ ಅಲ್ಲ, ಸರಿಯಾಗಿ ಗಮನಿಸಬೇಕಾಗಿರುವಂತಹ ಒಂದು ಸಾಲಿದೆ. ಅದರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆತಂಕವಾದದ ಭೂಮಿ ಏನಿದೆಯೋ ಅದನ್ನು ಕಿತ್ತುಕೊಳ್ಳುವಂತ ಸಮಯ ಬಂದಿದೆ ಅಂತ. ಇದರ ಅರ್ಥ ಏನು ಅಂತ ನನಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ, ತಂಗಡಿಗರಿಗೂ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರಿಗೂ ಗೊತ್ತಾಗುತ್ತೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಈ ಕಾರಣಕ್ಕೋಸ್ಕರ ಪತರುಗುಟ್ಟಿರುವಂತ ಕಾಂಗ್ರೆಸ್ ಅವ್ರು ಏನ್ ಅಜೆಂಡಾ ಮಾಡ್ತಿದ್ದಾರೆ ಅಂತ ಈ ದೇಶದ ಚಿಕ್ಕ ಮಗುವಿಗೂ ಗೊತ್ತಾಗುತ್ತೆ. ಕಾಂಗ್ರೆಸ್ನವ್ರು ಏನಾದ್ರೂ ರಾಷ್ಟ್ರೀಯತೆ ಬಗ್ಗೆ ಮಾತನಾಡಿದ್ರೆ ಅದು ಯಾವ ತರ ಬಾಲಿಶವಾದ್ದು ಮತ್ತು ಮೂರ್ಖತನದ್ದು ಅಥವಾ ಎಂತ ನಾಟಕ ಅಂತ ಎಂತವನಿಗೂ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ನಾನು. ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಒಂದು ಮಾತನ್ನು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಾವು ಬಿಡೋದಿಲ್ಲ ಪಾಕಿಸ್ತಾನವನ್ನ, ಇಂಟರ್ನ್ಯಾಷನಲ್ ಕೋರ್ಟ್ಗೆ ತಗೊಂಡು ಹೋಗ್ತೀವಿ, ನ್ಯಾಯ ಕೇಳ್ತೀವಿ ಅಂತ. ಅಂದ್ರೆ ಪ್ರತೀಕಾರ ತಗೊಳ್ತೀವಿ ಅಲ್ಲ, ಮತ್ತೆ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳ್ತೀವಿ ಅಂತ ಸರ್ಕಾರವನ್ನ ಈ ದಿಕ್ಕಿನಲ್ಲಿ ಪ್ರಚೋದಿಸಬೇಕು ಅಂತ. ಆದ್ರೆ ಗೊತ್ತಿರಲಿ ಮಿತ್ರರೇ, ಇಂಟರ್ನ್ಯಾಷನಲ್ ಕೋರ್ಟ್ ನಲ್ಲಿ ಇವತ್ತು ನ್ಯಾಯಾಧೀಶರಾಗಿ ಕೂತಿರೋರು ಪಾಕಿಸ್ತಾನದವರು. ಆತ ಕಟ್ಟರ್ ಮುಸಲ್ಮಾನನಾಗಿದ್ದು ಪಾಕಿಸ್ತಾನದ ಪರವಾಗಿ ನಿರ್ಣಯ ಕೊಡ್ತಾನೆ. ಹೀಗಾಗಿ ಇಡೀ ದೇಶವನ್ನ ಆ ದಿಕ್ಕಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಪ್ರಯತ್ನ. ಎರಡನೇದು, ನಾನು ತಂಗಡಿಗೆ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲಿದಾನಪ್ಪ ನಿಮ್ಮ LOP? ಈ ಸಂದರ್ಭ, ಈ ಘಟನೆಗಳೆಲ್ಲ ನಡೀತಾ ಇರುವಾಗ ರಾಹುಲ್ ಗಾಂಧಿ ಎಲ್ಲಿ ಕೂತಿದ್ರು? ಅಮೆರಿಕಾದಲ್ಲಿ ಯಾರ ಜೊತೆ ಮಾತಾಡ್ತಿದ್ರು? ಈ ಇಸ್ರೇಲ್ನವರು ಹಿಂಡನ್ಬರ್ಗ್ ರಿಪೋರ್ಟ್ ನಲ್ಲಿ ಯಾರ ಕೈವಾಡ ಇದೆ ಅಂತ ಹೇಳುವಾಗ ಈ ತರ ಈ ನಮ್ಮ ದೇಶದ ಉದ್ಯಮಿಗಳ ವಿರುದ್ಧ ರಿಪೋರ್ಟ್ ಕೊಡುವಂತೆ ಕಾಂಗ್ರೆಸ್ಸಿನ ಒಬ್ಬ ನಾಯಕ ಅಲ್ಲಿಗೆ ಹೋಗಿದ್ದ ಎನ್ನುವಂತ ಸ್ಫೋಟಕ ವರದಿಯನ್ನ ಇಸ್ರೇಲ್ನವರು ಹೊರಗಾಕಿದ್ದಾರೆ. ಯಾರು ಆ ಕಾಂಗ್ರೆಸ್ಸಿನ ನಾಯಕ? ಅಮೆರಿಕಾದಲ್ಲಿ ಏನ್ ಕೆಲಸ ಇತ್ತು ಅವನಿಗೆ? ಈ ಪ್ರಶ್ನೆ ಕೇಳಬೇಕಲ್ಲ. ಕಾಂಗ್ರೆಸ್ನವರು ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಆಮೇಲೆ ಈ ದೇಶಕ್ಕೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಮೇಲೆ. ಉರಿಯಲ್ಲಿ ಅಟ್ಯಾಕ್ ಆದಾಗ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಆದರೆ ಅದಕ್ಕೆ ಪ್ರತೀಕಾರ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮಾಡಿದ್ರು. ಇದರಲ್ಲಿ ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಅದು ಕೇಂದ್ರ ಸರ್ಕಾರದ ವೈಫಲ್ಯವಾಗಿತ್ತು, ಅದಕ್ಕೆ ಏರ್ ಸ್ಟ್ರೈಕ್ ಮೂಲಕ ರಿಪ್ಲೈ ಕೊಟ್ಟರು. ಈಗ ಪೆಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆದಾಗ ಕೇಂದ್ರ ಸರ್ಕಾರದ ವೈಫಲ್ಯ, ಆದ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಈ ದೇಶ ಅದಕ್ಕೆ ಕೊಡುವಂತ ರಿಯಾಕ್ಷನ್ ಇರುತ್ತಲ್ಲ, ನಮ್ ಎದೆ ಉಬ್ಬುವಂತ ರಿಯಾಕ್ಷನ್ ಕೊಡ್ತಾರೆ. ಮತ್ತು ಯಾರ್ಯಾರು ತೀರಿಕೊಂಡ್ರೋ ಅವರ ಆತ್ಮಕ್ಕೆ ಸದ್ಗತಿ ಸಿಗುವಂತ ರಿಯಾಕ್ಷನ್ ಕೊಡ್ತಾರೆ ಅಂತ ಅನ್ಸುತ್ತೆ. ಇದು ಕೇವಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅನ್ನೋದಕ್ಕಿಂತ ಧರ್ಮವನ್ನ ಕೇಳಿ ಬಟ್ಟೆಯನ್ನ ಬಿಚ್ಚಿಸಿ ಕಲ್ಮಾ ಹೇಳದೇ ಇದ್ದಾಗ ಹೊಡೆದಿದಾರಲ್ಲ, ಇದು ಹಿಂದೂ ವರ್ಸಸ್ ಮುಸ್ಲಿಂ ಆಗಿದೆಯಾ ಅಂತ.
ಈ ದೇಶದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಬಹಳ ಹಿಂದೆನೇ ಆಗೋಗಿದೆ. ಇದು ಕಾಂಗ್ರೆಸ್ಸಿನ ಆಳ್ವಿಕೆ ಕಾಲಕ್ಕೆ ಮಹಾತ್ಮ ಗಾಂಧೀಜಿ ಯಾವಾಗ ಖಿಲಾಫತ್ ಮೂವ್ಮೆಂಟ್ಗೆ ಸಪೋರ್ಟ್ ಮಾಡ್ತೀನಿ ಅಂತಂದ್ರು ಅವತ್ತೇ ದೇಶವನ್ನ ವಿಭಜಿಸಿದ್ರು. ಆನಂತರ 1947ರಲ್ಲಿ ನಾವು ದೇಶ ವಿಭಜನೆ ಮಾಡಿದಾಗ, ಮತದ ಆಧಾರದ ಮೇಲೆ ದೇಶವನ್ನ ವಿಭಜನೆ ಮಾಡಿದಾಗ, ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರವೊಂದನ್ನ ಕೊಟ್ಟು ಅಂಬೇಡ್ಕರ್ ಹೇಳಿದಂತೆ ಇಲ್ಲಿ ಮುಸಲ್ಮಾನರಿದ್ದವ್ರನ್ನೆಲ್ಲ ಅಲ್ಲಿ ಕಳಿಸೋದ್ ಬಿಟ್ಟು ಇಲ್ಲೇ ಉಳಿಸ್ಕೊಂಡ್ವಲ್ಲ, ಅವತ್ತಿನ್ನೂ ದೊಡ್ಡದಾಗಿ ಬೆಳೆದಿತ್ತು. ಆನಂತರ ಡೈರೆಕ್ಟ್ ಆಕ್ಷನ್ ಡೇ ನಾವು ನೋಡಿದ್ದೀವಿ ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶದ ಅವತ್ತಿನ ಪಾಕಿಸ್ತಾನದ ಮುಸಲ್ಮಾನರು ಹೇಗೆ ಭಾರತದೊಂದಿಗೆ ನಡ್ಕೊಂಡ್ರು ಅನ್ನುವಂಥ ವಿಚಾರಧಾರೆ ನಮ್ಗೆ ಗೊತ್ತಿರುವಂತದ್ದೇ. ಈಗ ಮುರ್ಷಿದಾಬಾದ್ ನಲ್ಲಿ ನಡೀತಾ ಇರುವಂತಹ ಘಟನೆ, ಅಸ್ಸಾಮಲ್ಲಿ ನಡೀತಾ ಇರೋದು, ಕೇರಳದಲ್ಲಿ ನಡೀತಾ ಇರೋದು, ಕರ್ನಾಟಕದಲ್ಲಿ ಇವರು ನಡ್ಕೊಳ್ತಾ ಇರುವಂತಹ ರೀತಿ, ಇವೆಲ್ಲವನ್ನು ನೋಡಿದ್ರೆ ಮುಸಲ್ಮಾನರು ಸಂಘ ಜೀವನಕ್ಕೆ ಅರ್ಹರಲ್ಲ, ಎಲ್ಲರೊಂದಿಗೆ ಬದುಕಬಲ್ಲಂತವರಲ್ಲ. ನಾನು ಬರೀ ಭಾರತದ ಬಗ್ಗೆ ಮಾತನಾಡ್ತಿಲ್ಲ. ಫ್ರಾನ್ಸ್ ನಲ್ಲಿ ಇವ್ರ ಜೊತೆ ಬದುಕಲಿಕ್ಕೆ ಆಗ್ತಾ ಇಲ್ಲ, ಇಸ್ರೇಲ್ ನಲ್ಲಿ ಬದುಕಲಿಕ್ಕೆ ಆಗ್ತಿಲ್ಲ, ಇವರು ಜರ್ಮನಿಯಲ್ಲಿ ಬದುಕೋದಿಲ್ಲ, ಇವರು ಇಟಲಿಯಲ್ಲಿ ಬದುಕೋದಿಲ್ಲ, ಅಮೆರಿಕಾದಿಂದ ಇವರನ್ನು ಓಡಿಸಬೇಕು ಅಂತಿದ್ದಾರೆ, ಚೀನಾದಲ್ಲಿ ಇರುವಂತ ಇವರು ಎಲ್ಲ ಮಸೀದಿಗಳನ್ನ ಧ್ವಂಸಗೊಳಿಸ್ತಾ ಇದ್ದಾರೆ. ಅಂದ್ರೆ ಮುಸಲ್ಮಾನರ ಕುರಿತಂತೆ ಒಂದು ಅವೆರ್ಷನ್ ಶುರುವಾಗ್ಬಿಟ್ಟಿದೆ. ನಾನು ಪ್ರಜ್ಞಾವಂತ ಮುಸಲ್ಮಾನರು, ಇಫ್ ಎಟ್ ಆಲ್ ಅವ್ರು ಇದ್ರೆ ಪ್ರಜ್ಞಾವಂತರು ಅಂತ ಯಾರಾದ್ರೂ, ಅವ್ರನ್ನ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀನಿ. ಇಡೀ ಜಗತ್ತು ಮಾನವೀಯತೆಯ ಕುರಿತಂತೆ ಮಾತನಾಡುವಾಗ, ನಾವೆಲ್ಲಾದ್ರೂ ಪ್ರಾಣಿಗಳ ಬಲಿ ಆಗ್ತಾ ಇದ್ರೆ ಅದರ ವಿರುದ್ಧ ಮಾತನಾಡುವ ಸ್ಥಿತಿಯಲ್ಲಿರುವಾಗ, ಮನುಷ್ಯರ ಬಲಿ ತೆಗೆದುಕೊಳ್ಳುವಂತ ಈ ತರದ ಜನರನ್ನ ಮಾಸ್ ಆಗಿ ವಿರೋಧಿಸುವಂತ ಮುಸಲ್ಮಾನರು ಯಾಕಿಲ್ಲ? ಈಗ ನಾವೇನಾದ್ರೂ ಹಿಂದೂಗಳು ಈ ತರದ ಕೃತ್ಯ ಮಾಡಿದಿದ್ರೆ 100,000 ಸಂಖ್ಯೆಯಲ್ಲಿ ಬೀದಿಗೆ ಬಂದಿರ್ತಿದ್ವಿ. ಬೀದಿಗೆ ಬಂದು ಅವನು ಹಿಂದುವೇ ಅಲ್ಲ, ಅವನನ್ನ ನೀವು ರಾಕ್ಷಸ ಅಂತ ಭಾವಿಸ್ಕೊಂಡು ಕೊಂದು ಬಿಡಿ ಅಂತ ನಾವೇ ಘೋಷಣೆ ಕೂಗ್ತಿದ್ರೆ ಎಲ್ಲಿ ಮುಸಲ್ಮಾನರು? 150 ಜನ 200 ಜನ ಮುಸಲ್ಮಾನರು ಕ್ಯಾಂಡಲ್ ಲೈಟ್ ಮಾರ್ಚ್ ಆದ್ರೂ ಮಾಡಿದ್ ನೋಡಿದೀರಾ? 1 ಲಕ್ಷ ಜನ ವಕ್ಫ್ನ ವಿಚಾರಕ್ಕೆ ಬರ್ತಾರಲ್ಲ, ಈ ವಿಚಾರಕ್ಕೆ 1,000 ಜನ ಬಂದಿದ್ ನೋಡಿದ್ದೀರಾ? ಈ ವಿಚಾರಕ್ಕೆ ನಾನು ಮುಸಲ್ಮಾನ, ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಮಸೀದಿ ಶುಕ್ರವಾರ ಸಂಜೆ ಜನರನ್ನ ಹೊರ ಕಡ್ಕೊಂಡ್ಬಂದು ಮಾತೆತ್ತಿದ್ರೆ ನಮಾಜ್ ಮಾಡ್ಲಿಕ್ಕೆ ಬೀದಿಗೆ ಬಂದು ಕೂತ್ಕೊಳ್ಳುವಂತ ಜನರಿಗೆ ಈ ಕಾಮನ್ ಸೆನ್ಸ್ ಇಲ್ವಾ? ಈ ದೇಶದಲ್ಲಿ ಈ ತರದ ಆಗಿರುವಾಗ, ಎಲ್ಲರೂ ಜೊತೆಯಲ್ಲಿರುವಂತ ಈ ರಾಷ್ಟ್ರದಲ್ಲಿ, ಅಂದ್ರೆ ಸೆಕ್ಯುಲರಿಸಂನ ಪಾಠ ನಾವು ಮಾತ್ರ ಹೇಳ್ಬೇಕಾ ಅಂತ ಇವೆಲ್ಲವನ್ನೂ ಯೋಚನೆ ಮಾಡುವಾಗ ಅನ್ಸುತ್ತೆ ಹಿಂದೂ ಮುಸ್ಲಿಂ ಒಡಕು ಯಾವತ್ತೂ ಆಗೋಗಿದೆ. ಈ ಒಡಕನ್ನ ಬಹುಶಃ ಸರಿ ಮಾಡೋದು ಇನ್ ನಮ್ಮ ಕಡೆಯಿಂದ ಅಲ್ಲ, ಹಿಂದೂಗಳು ಪದೇ ಪದೇ ಭಾಗಿಯಾಗಿದೆ. ಇನ್ ನಮ್ಮ ತಲೆ ಇನ್ನು ಏನು ಕೆಳಗೆ ಹೋಗೋದಿಲ್ಲ, ಅದು ನೆಲ ಮುಟ್ಟಿ ಆಗೋಗಿದೆ. ಇನ್ನೇನಿದ್ರು ಮುಸಲ್ಮಾನರ ಕಡೆಯಿಂದ ಅಷ್ಟೇ ಇದಕ್ಕೆ ಬರಬೇಕು, ರಿಯಾಕ್ಷನ್ ಬರಬೇಕು. ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ ಆ ಮುಸಲ್ಮಾನರ ಕುರಿತಂತೆ ನನಗೆ ಅನುಕಂಪ ಅನ್ಸುತ್ತೆ. ಇಂಥದ್ರ ಜೊತೆಗೆ ಬದುಕಬೇಕಲ್ಲ, ನೀವು ಸುದೀರ್ಘ ಕಾಲ ಬದುಕಬೇಕಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದು ಸುಂದರವಾದ್ದೋ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ, ಯಾವುದು ಸತ್ಯವೋ, ಯಾವುದು ಶಿವವೋ, ಯಾವುದು ಸುಂದರವೋ ಅದು ಸುದೀರ್ಘ ಕಾಲ ಬದುಕತ್ತೆ. ಯಾವುದು ಸತ್ಯವಲ್ವೋ, ಯಾವುದು ಶಿವ ಅಲ್ವೋ, ಯಾವುದು ಮಂಗಳಕರವಾದ್ದಲ್ವೋ, ಯಾವುದು ಸುಂದರವಲ್ವೋ ಅದು ಬಹಳ ಬೇಗ ನಾಶವಾಗತ್ತೆ. ನಾಶವಾಗೋದ್ರ ಜೊತೆ ಇದ್ದೀರಾ ಅನ್ನೋದನ್ನ ಅವ್ರಿಗೆ ಹೇಳಬೇಕು, ಅಷ್ಟೇ, ಬೇರೆ ದಾರಿ ಇಲ್ಲ. ಕೊನೆ ಪ್ರಶ್ನೆ, ಒಂದು ವ್ಯಾಖ್ಯಾನ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂತದ್ದು ಏನಂದ್ರೆ, ಪ್ರಧಾನಿ ಮೋದಿರವರು ಸರ್ಕಾರ ಮುಂದುವರಿಸುವಂತ ಭಾಗವಾಗಿ ಪ್ರತಿ ಬಾರಿ ಈ ತರದೊಂದು ದಾಳಿ ಆಗುತ್ತೆ, ಆವಾಗ ಕೇಂದ್ರ ಸರ್ಕಾರ ಹೀರೋ ಆಗುತ್ತೆ, ಮುಂದಿನ ಎಲೆಕ್ಷನ್ಗೆ ಇದು ಮೊದಲನೇ ಮೆಟ್ಲು ಅನ್ನೋ ತರ ಒಂದು ವ್ಯಾಖ್ಯಾನ ಆರಂಭ ಆಗಿದೆ. ಹಾಗಾಗೋದಿದ್ರೆ 2024 ಎಲೆಕ್ಷನ್ ಸಂದರ್ಭದಲ್ಲೇ ಮಾಡಬೇಕಿತ್ತು. ಆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಇಷ್ಟು ನಾಟಕಗಳನ್ನು ಮಾಡಿ ಜಗತ್ತಿನ ಎಲ್ಲ ಯೂಟ್ಯೂಬರ್ಗಳನ್ನ, ಜಗತ್ತಿನ ಎಲ್ಲ ಇನ್ಸ್ಟಾಗ್ರಾಮ್ನವ್ರನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ ನರೇಂದ್ರ ಮೋದಿ ಅವ್ರ ವಿರುದ್ಧ ಮಾಡುವಾಗ ಈ ತರದೊಂದು ಅವಕಾಶ ಅವರಿಗಿತ್ತು. ಆದ್ರೆ ನರೇಂದ್ರ ಮೋದಿಯ ಜೀವ ಎಂತದ್ದು ಅಂತಂದ್ರೆ, ಈ ದೇಶದ ಒಬ್ಬರ ಸಾವಿಗೋಸ್ಕರವೂ ಅದು ಬಡಿದುಕೊಳ್ಳುತ್ತೆ. ನನ್ನ ದೇಶದ ಜನ ಅಂತ ಭಾವಿಸ್ಕೊಳ್ತಾರೆ. ಒಂದು ಕಾಶ್ಮೀರವನ್ನ ಇಂಟಿಗ್ರೇಟ್ ಮಾಡ್ಲಿಕ್ಕೋಸ್ಕರ ಆ ಮನುಷ್ಯ ಪಟ್ಟಂತ ಪ್ರಯತ್ನ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಹಾಗೇನಾದ್ರೂ ಮಾಡಬೇಕು ಅಂತಿದ್ದಿದ್ರೆ ಅವರಿಗೆ ಈ ದೇಶದ ಸಾಮಾನ್ಯ ಜನರ 26 ಜನರ ಹತ್ಯೆ ಮಾಡಿಸಬೇಕಾದಂತ ಅಗತ್ಯ ಇರಲಿಲ್ಲ. ಒಂದಿಬ್ರು ಸೈನಿಕರನ್ನ ಕೊಲ್ಲಿಸಿ ಮುಗಿಸಬಹುದಿತ್ತೇನೋ. ಆದ್ರೆ ನರೇಂದ್ರ ಮೋದಿ ಅವರು ಅಂತ ವ್ಯಕ್ತಿ ಅಲ್ಲ ಅಂತ ಈ ದೇಶದ ಸಾಮಾನ್ಯ ಜನತೆಗೂ ಗೊತ್ತು. ಕಾಂಗ್ರೆಸ್ನವರಿಗೆ ಏನಂತಂದ್ರೆ, ನರೇಂದ್ರ ಮೋದಿ ಅವರನ್ನ ಸೋಲಿಸಲಿಕ್ಕೆ ಇನ್ನು 25 ವರ್ಷನೂ ಅವರಿಗೆ ಆಗೋದಿಲ್ಲ ಅಂತ ಗೊತ್ತಿದೆ. ಹೀಗಾಗಿ ಒಂದು ಗೂಬೆಯನ್ನು ಕೂರಿಸುವಂತ ಪ್ರಯತ್ನವನ್ನು ಅವರು ಯಾವಾಗಲೂ ಮಾಡ್ತಾರೆ. ಆದ್ರೆ ನನಗೆ ಗೊತ್ತಿದೆ, ನಾನು ನಿನ್ನೆ ಕೂಡ ಒಂದು ಪ್ರೊಟೆಸ್ಟ್ ಮಾರ್ಚ್ ನಲ್ಲಿದ್ದೀನಿ. ಇಡೀ ರಾಜ್ಯದಲ್ಲಿ ಏನು ಪ್ರೊಟೆಸ್ಟ್ ಮಾರ್ಚ್ ಯುವ ಬ್ರಿಗೇಡ್ ನ ಕಡೆಯಿಂದ ನಡೆದಿದೆ, ಅವೆಲ್ಲದರಲ್ಲೂ ನೋಡ್ತೀನಲ್ಲ, ನರೇಂದ್ರ ಮೋದಿ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ. ಸಾಯಿಸೋಕ್ಕಿಂತ ಮುಂಚೆ ಅವನೊಬ್ಬ ಹೇಳ್ತಾನಲ್ಲ ಉಗ್ರ, ನಿನ್ನನ್ನು ಯಾಕೆ ಬಿಡ್ತಿದ್ದೀನಿ ಅಂತ ಪಲ್ಲವಿ ಅವ್ರಿಗೆ ಹೇಳ್ತಾನೆ, ನಿನ್ನನ್ನು ಯಾಕೆ ಬಿಡ್ತೀನಿ ಅಂತ ಮೋದಿ ಅವ್ರಿಗೆ ಹೇಳು, ಅದಕ್ಕೋಸ್ಕರ ಬಿಡ್ತೀನಿ ಅಂತ. ಆ ಹೆಣ್ಮಗಳು ಹೇಳೋದೇನು, ನಾವು ಹೇಳ್ತಾ ಇದ್ದೀವಿ ಮೋದಿ ಅವರಿಗೆ, ನಮಗೆ ಪ್ರತೀಕಾರ ಬೇಕು, ಸಾಂತ್ವನ ಬೇಕಾಗಿಲ್ಲ, ಕಡಿ ನಿಂದ ಇದು ಬೇಕಾಗಿಲ್ಲ, ನಾವು ಕಟುವಾಗಿ ನಿಂದಿಸುತ್ತೇವೆ, ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಮ್ಗೊಂದು ಪ್ರತೀಕಾರ ಬೇಕಾಗಿದೆ. ಅಂಡ್ ವಿ ಆರ್ ಡ್ಯಾಮ್ ಶ್ಯೂರ್ ನಮ್ಮ ಲೀಡರ್ ಹೆಂಗಿದ್ದಾರೆ ಅಂತಂದ್ರೆ ಪ್ರತೀಕಾರ ತಗೊಳ್ತಾರೆ ಅಂತ. ನಮ್ಮ ಲೀಡರ್ ಸಿದ್ದರಾಮಯ್ಯ ಅಲ್ಲ ರೀ,
ನಮ್ ಲೀಡರ್ ತಂಗಡಿಗೆ ಅಲ್ಲ, ನಮ್ ಲೀಡರ್ ಪ್ರಿಯಾಂಕ್ ಖರ್ಗೆ ಅಲ್ಲ. ಗೊತ್ತು ನಮಗೆ ಇವ್ರ ರಿಯಾಕ್ಷನ್ಸ್ ಎಂತೆಂಥ ಸಂದರ್ಭಗಳಲ್ಲಿ ಏನೇನಿರುತ್ತೆ ಅಂತ. ನಮ್ ಲೀಡರ್ ನರೇಂದ್ರ ಮೋದಿ ಇದ್ದಾರಲ್ಲ, ನರೇಂದ್ರ ಮೋದಿ ಇದಕ್ಕೆ ಎಂಥ ರಿಯಾಕ್ಷನ್ ಕೊಡ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ವಿ ಆರ್ ವೇಟಿಂಗ್ ಫಾರ್ ಇಟ್. ಬಹಳ ದಿನ ಇಲ್ಲ. ಉರಿಯಲ್ಲಿ ತೀರಿಕೊಂಡವರ ತಿಥಿ ಮುಗಿಯೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಪುಲ್ವಾಮಾದಲ್ಲಿ ತೀರಿಕೊಂಡವರ ದುಃಖ ಆರೋಕ್ಕಿಂತ ಮುಂಚೆ ಏರ್ ಸ್ಟ್ರೈಕ್ ಆಗಿತ್ತು. ಮತ್ತು ಇವತ್ತು ಪೆಹಲ್ಗಾಮ್ ಅಲ್ಲಿ ಯಾರು ತೀರ್ಕೊಂಡಿದ್ದಾರೋ ಅವರ ದುಃಖವನ್ನ ನಾವು ಮರೆಯೋಕ್ಕಿಂತ ಮುಂಚೆ ಮೋದಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತ ಸಂದೇಶ ಕೊಡ್ತಾರೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಇವಿಷ್ಟಾಗಿತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.